ಇನ್ನು ಸೋನುಗೌಡ ವಿರುದ್ಧ ರಾಯಚೂರು ಜನ ರೊಚ್ಚಿಗೆದ್ದಿದ್ದಾರೆ. ಸೋನುಗೌಡರನ್ನ ಕಟ್ಟಿ ಹಾಕೋದಕ್ಕೆ ಸ್ಥಳೀಯರು ಪ್ರಯತ್ನ ಪಟ್ಟಂತಹ ಒಂದು ಘಟನೆ ನಡೆದಿದೆ. ಸೋನುಗೌಡ ರಿಯಾಲಿಟಿ ಶೋ ನಲ್ಲಿ ಭಾಗಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಸರನ್ನ ಪಡ್ಕೊಂಡಿದ್ರು. ಅದಾದ ನಂತರ ಒಂದು ಮಗುವನ್ನ ದತ್ತು ಪಡೆದಂತಹ ವಿಚಾರದಲ್ಲಿ ಅರೆಸ್ಟ್ ಕೂಡ ಆಗಿದ್ರು. ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಮಗುವನ್ನ ಏನು ದತ್ತು ಪಡೆದಿದ್ದಾರೆ ಯಾವ ತಂದೆ ತಾಯಿಯಿಂದ ಅವರ ಊರಿಗೆ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭ ಸ್ಥಳೀಯರು ಆಕೆ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು, ಕಟ್ಟಿ ಹಾಕೋದಕ್ಕೆ ಮುಂದಾಗಿದ್ರು ಅನ್ನುವಂತಹ ಮಾಹಿತಿ. ಸೋನುಗೌಡ ಕಾರನ್ನ ಅಲ್ಲ ನಿವಾಸಿಗಳು ಬೆನ್ನಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಸ್ಥಳ ಮಹಜರಿಗೆ ಸೋನುಗೌಡರನ್ನ ಪೊಲೀಸರಲ್ಲಿ ಕರ್ಕೊಂಡು ಹೋಗಿದ್ರು. ಮಗು ದತ್ತು ಪಡೆದ ಜಾಗದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಲಾಗಿದ್ದು, ಇನ್ನು ಅಲ್ಲಿನ ಗ್ರಾಮದಲ್ಲಿ ಪೊಲೀಸರಿಂದ ಸ್ಥಳ ಮಹಜರು ಕೆಲಸದ ಸಂದರ್ಭ ಸೋನುಗೌಡ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸೋನುಗೌಡರನ್ನ ಕಾರಲ್ಲಿ ಖಾಕಿ ಕರೆದೊಯ್ದು ಪರಿಸ್ಥಿತಿ ಶಾಂತಗೊಳಿಸಿದ್ರು. ಸ್ಥಳ ಮಹಜರಿಗೆ ಪೊಲೀಸರು ಬೆಂಗಳೂರಿಗೂ ಕರೆತಂದಿದ್ರು. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮೇಶ್. ಯಾಕೆ ಸೋನುಗೌಡ ವಿರುದ್ಧ ಈ ಮಟ್ಟಿಗಿನ ಆಕ್ರೋಶ ಗ್ರಾಮಸ್ಥರಿಂದ? ಸುಕನ್ಯ, ಏನು ಸೋನುಗೌಡ ಅಕ್ರಮ ದತ್ತು ಪಡೆದಿದ್ದಾರೆ ಅಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗ್ರಾಮ ಏನ್ ಬರುತ್ತೆ, ಗ್ರಾಮಸ್ಥರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶಗೊಂಡಿದ್ರು. ಯಾಕಂತ ಹೇಳಿದ್ರೆ ತಮ್ಮ ಗ್ರಾಮದ ಒಂದು ಅಪ್ರಾಪ್ತ ಬಾಲಿಕೆಯನ್ನ ಕರೆದುಕೊಂಡು ಹೋಗಿ ಎಲ್ಲೂ ಕೂಡ ಹಣದ ವ್ಯವಹಾರ ಆಗಿರ್ಬೋದು, ಜೊತೆಗೆ ದತ್ತು ಪ್ರಕ್ರಿಯೆ ಯಾವುದೂ ಕೂಡ ಆಗಿರ್ಲಿಲ್ಲ. ಆದ್ರೆ ಎಲ್ಲೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದತ್ತು ಪಡೆದಿದ್ದೀನಿ ಅನ್ನೋದ್ರ ಬಗ್ಗೆ ಪ್ರಚಾರ ಪಡಿತಾ ಇರುವಂತಹದರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಲ್ಲೊಂದ್ ಕಡೆ ಬ್ಯಾಡರಹಳ್ಳಿ ಪೊಲೀಸರು ರಾಯಚೂರಿಗೆ ಬಂದು ಘಟನಾ ಸ್ಥಳದಲ್ಲಿ ಏನೋ ಸ್ಥಳ ಮಹಜರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿನೇ ಇಡೀ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ನೆರೆದಿದ್ರು. ಎಲ್ಲೊಂದ್ ಕಡೆ ಸೋನುಗೌಡರನ್ನ ಈ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅದಕ್ಕೆ ಆಸ್ಪದವನ್ನ ಕೊಡ್ಲಿಲ್ಲ. ಬದಲಾಗಿ ಸ್ಥಳ ಮಹಜರು ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿ ಮತ್ತು ಪ್ರತ್ಯಕ್ಷದರ್ಶಿಗಳಿಂದ ಹೇಳಿಕೆ ಪಡೆದಂತ ಪೊಲೀಸರು ತರಾತುರುಲಿ ಅಲ್ಲಿಂದ ತೆರಳುವಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಆಕೆ ಕಾರಿಗೆ ಅಡ್ಡ ಹಾಕಿದ್ರು. ಎಲ್ಲೊಂದ್ ಕಡೆ ಪ್ರತಿಕ್ರಿಯೆಯನ್ನ ನೀವು ಕೊಡ್ಲೇಬೇಕು, ಯಾಕಂತ ಹೇಳಿದ್ರೆ ಹಣದ ವ್ಯವಹಾರ ಆಗಿರ್ಬೋದು ಮತ್ತು ದತ್ತು ಪಡೆದಿದ್ದೀನಿ ಅಂತ ಏನ್ ಹೇಳಿದ್ರೆ ಅದಕ್ಕೆ ಸ್ಪಷ್ಟನೆ ನೀಡಿ ಅಂತ ಹೇಳಿ ಅಡ್ಡ ಹಾಕ್ಲಿಕ್ಕೆ ಮುಂದಾದ್ರು. ಕಾರನ್ನ ಕೂಡ ಅಡ್ಡ ಹಾಕಿ ಎಲ್ಲೊಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಗ್ರಾಮದ ಒಂದು ಹಿರಿಯರೆಲ್ಲರೂ ಕೂಡ ಗ್ರಾಮಸ್ಥರನ್ನ ಸಮಾಧಾನ ಪಡಿಸಿದ್ರು. ಅಷ್ಟೊತ್ತಿಗಾಗಲೇ ಬ್ಯಾಡರಹಳ್ಳಿ ಪೊಲೀಸರು ಎಲ್ಲಾ ಪ್ರಕ್ರಿಯೆ ಮುಗಿಸಿ ಅಲ್ಲಿಂದ ತರಾತುರಿಯಲ್ಲಿ ತೆರಳಿರುವಂತದ್ದು. ಸುಕನ್ಯಾ, ಓಕೆ, ಧನ್ಯವಾದ ಭೀಮೇಶ್. ಸಪ್ತಸಾಗರ ಏನ್ರಿ ಬುಡಕ್ಕಿದಿಲ್ಲ.